ಆಮೇಲೆ ರಾಜ್ಯದಲ್ಲಿ ಈ ತರದ ಒಂದಷ್ಟು ಘಟನೆಗಳು ಕೂಡ ನಡೀತಾ ಇದೆ. HD ಕೋಟೆ ತಾಲೂಕಿನ ಹಿರೇಹಳ್ಳಿ ಗ್ರಾಮದಲ್ಲಿ ಇವತ್ತು ಮತ ಕೇಳೋದಕ್ಕೆ ಹೋದಂತ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಂತ ಘಟನೆ ನಡೆದಿದೆ. ಧ್ರುವನಾರಾಯಣ್ ಅವರ ಪರವಾಗಿ ಮತಯಾಚನೆಯ ಸಂದರ್ಭದಲ್ಲಿ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆಯಂತೆ. ಶಾಸಕ ಅನಿಲ್ ಚಿಕ್ಕಮಾದು ಅವರಿಗೆ ಗ್ರಾಮಸ್ಥರು, ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಕಮಾದು ಅವರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ನೋಡ್ತಾ ಇದೀವಲ್ಲ ನಾವಿಲ್ಲಿ ಹಿರೇಹಳ್ಳಿ ಅನ್ನುವಂತ ಒಂದು ಊರಿನಲ್ಲಿ ಅನಿಲ್ ಚಿಕ್ಕಮಾದು ಅವರು ಮತ ಕೇಳೋಕ್ ಹೋಗಿದ್ದಾರೆ. ಅಲ್ಲಿ ಮೋದಿಗೆ ಜೈ ಅಂತ ಹೇಳಿ ಶಾಸಕ ಚಿಕ್ಕಮಾದು ಅವರಿಗೆ ಗೇರಾವ್ ಹಾಕಿದಂತ ಒಂದು ಪ್ರಸಂಗ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಫುಟೇಜ್ ಅನ್ನ ಕೂಡ ನೋಡ್ತಾ ಇದ್ದೀವಿ. ಅನಿಲ್ ಚಿಕ್ಕಮಾದು ಅವರು ಕೂಡ ಒಂದ್ ರೀತಿ ಮುಜುಗರ ಆದಂತಹ ಸಂದರ್ಭದಲ್ಲಿ ಬಹುಶಃ ಮೊದಲಿಗೆಲ್ಲ ಸ್ವಲ್ಪ ಸಮಾಧಾನ ಮಾಡೋಕ್ ನೋಡಿದ್ದಾರೆ ಅಂತ ಕಾಣಿಸುತ್ತೆ. ಆಮೇಲೆ ಯಾವಾಗ ಗ್ರಾಮಸ್ಥರು ಮಾತು ಕೇಳ್ತಾ ಇಲ್ಲ ಅನ್ನುವಂತ ವಿಚಾರ ಗೊತ್ತಾಯ್ತೋ ಅಲ್ಲಿಂದ ಕಾಲ್ ಕೀಳ್ತಾ ಇರುವಂತ ಸಂದರ್ಭವನ್ನ ನೋಡ್ತಾ ಇದ್ದೀವಿ ನಾವಿಲ್ಲಿ. ದಿಲೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದಿಲೀಪ್, ಏನಾಗಿದ್ದು ದಿಲೀಪ್ ಅಲ್ಲಿ? ಅಂದ್ರೆ ಬಿಜೆಪಿ ಬೆಂಬಲಿತರು ಹೆಚ್ಚಿದ್ದಂತ ಕಾರಣದಿಂದ ಸಮಸ್ಯೆ ಉಂಟಾಗಿದ್ದ, ಅಥವಾ ಶಾಸಕರು ಅಥವಾ ಸಂಸದರು ನಮ್ಮ ಕ್ಷೇತ್ರಕ್ಕೆ ಏನು ಮಾಡಲಿಲ್ಲ ಅನ್ನುವಂತ ಸಿಟ್ಟಲ್ಲಿ ಹೀಗಾಗಿರೋದಾ? ಏನ್ ಕತೆ? ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುವಂತ HD ಕೋಟೆಯಲ್ಲಿ ಇವತ್ತು ನಿನ್ನೆ ಒಂದು ಪ್ರಚಾರವನ್ನ ಕೈಗೊಂಡಿದ್ರು ಸ್ಥಳೀಯ ಶಾಸಕರಾದಂತ ಅನಿಲ್ ಚಿಕ್ಕಮಾದು ಅವರು. ಈ ಒಂದು ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಗ್ರಾಮಸ್ಥರು ಅವರಿಗೆ ಸಾಕಷ್ಟು ಬಾರಿ ಒಂದು ಮನವಿಯನ್ನು ಮಾಡಿದ್ರು. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಇದನ್ನ ಸರಿದೂಗಿಸಬೇಕು, ಅದನ್ನ ಸರಿಪಡಿಸಬೇಕು ಅನ್ನುವಂತ ಕಾರಣದಿಂದಾಗಿ ಹಾಲಿ ಸಂಸದರಾದಂತಹ ಧ್ರುವನಾರಾಯಣ್ ಮತ್ತೆ ಚಿಕ್ಕಮಾದು ಅವರಿಗೆ ಹಲವು ಬಾರಿ ಮನವಿಯನ್ನ ಕೊಟ್ಟಿದ್ವಿ. ಆದ್ರೆ ಯಾವುದೇ ರೀತಿಯಾದಂತ ಮನವಿಗೆ ಸ್ಪಂದಿಸಿಲ್ಲ. ಈಗ ಮತ ಕೇಳಲಿಕ್ಕೆ ಬಂದಿದ್ದಾರೆ ಅನ್ನುವಂತ ಮಾತುಗಳನ್ನ ಗ್ರಾಮಸ್ಥರು ಹೇಳಿದ್ದಾರೆ. ಆದ್ರೆ ಇದೇ ವೇಳೆಯಲ್ಲಿ ಮೋದಿಗೆ ಜೈಕಾರಕ್ಕೆ ಹೋಗಿರುವಂತ ಘಟನೆ ನಡೆದಿದೆ. ಇದರಿಂದ ತಬ್ಬಿಬ್ಬಾದಂತಹ ಅನಿಲ್ ಚಿಕ್ಕಮಾದು ಅವರು ಸ್ಥಳದಿಂದ ಯಾವುದೇ ರೀತಿಯಾದಂತ ಮಾತುಕತೆ ನಡೆಸದೆ ಕಾಲ್ಕಿತ್ತಿರುವಂತದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ದಿಲೀಪ್.